ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ಇದು ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮಲ್ಲೇಶ್ವರಂ ಶಾಪಿಂಗ್ ವಿಡಿಯೋ. ಸೊ ಇವಾಗ ನಾನು ಅಲ್ಲಿ ಏನೇನು ಶಾಪ್ ಮಾಡ್ಕೊಂಡು ಬಂದೆ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ನಲ್ಲ. ಸೊ ಅದ್ರ ಕಂಟಿನ್ಯೂಯೇಷನ್ ವಿಡಿಯೋ ಇದು. ನಾನು ಮಲ್ಲೇಶ್ವರಮಲ್ಲಿ ಏನೇನು ಶಾಪ್ ಮಾಡಿದೆ, ಏನೇನು ತೊಗೊಂಡೆ, ಅದ್ರ ಪ್ರೈಸಸ್ ಎಷ್ಟು, ಯಾವ ಥರ ಇದೆ ಕಲೆಕ್ಷನ್ಸ್ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ. ಅವ್ರಿಗೆ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು. ಆ್ಯಂಡ್ ಅವ್ರಿಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಅವ್ರಿಗೆ ಕೂಡ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಹಾಗೆ ನಾನಿವತ್ತು ತೋರಿಸ್ತಾ ಇರೋ ಔಟ್ಫಿಟ್ ಏನಿದೆ, ಇದು ನೀವು ನೋಡಿದ್ರೆ ಪಕ್ಕಾ ನಿಮಗೆ ಶಾಕ್ ಆಗುತ್ತೆ. ನಾನಂತೂ ಇಷ್ಟು ಕಮ್ಮಿ ಬಡ್ಜೆಟಲ್ಲಿ ಇಷ್ಟು ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಅಲ್ಲಿಗೆ ಹೋಗ್ಬೇಕು ಆ್ಯಕ್ಚುಲಿ ಡೌಟಲ್ಲಿ ಹೋದೆ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ಇದು ನಾನು ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡ್ತಾ ಯಾವುದೋ ಒಂದು ರ್ಯಾಂಡಮ್ ವಿಡಿಯೋದಲ್ಲಿ ಈ ಶಾಪ್ ಬಗ್ಗೆ ನೋಡಿದ್ದು ಆ್ಯಕ್ಚುಲಿ. ಬಟ್ ನಂಗೆ ಅಲ್ಲಿಗೆ ಹೋದ್ಮೇಲೆ ರಿಯಲಿ ಶಾಕ್ ಆಯಿತು. ವರ್ತಿ ಇದೆ ಆ್ಯಂಡ್ ಅಷ್ಟು ಕಮ್ಮಿ ಪ್ರೈಸಿಗೆ ಈ ಬಟ್ಟೆಗಳಂತೂ ಹೇಳ್ತಾ ಇದೀನಲ್ಲ, ಸೂಪರ್ ಆಗಿದೆ ಕಲೆಕ್ಷನ್ಸು. ಓಕೆ, ಇವಾಗ ನಾನು ನಿಮಗೆ ತಡ ಮಾಡಿದೆ ನಾನು ಏನೇನು ಬಟ್ಟೆ ತೊಗೊಂಡೆ ಅಂತ ತೋರಿಸ್ತೀನಿ. ತುಂಬ ಜಾಸ್ತಿ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಈ ಪ್ರೈಸಿಗೆ ಇಷ್ಟೊಂದು ಬಟ್ಟೆನ, ಅದು ಈ ಕ್ವಾಲಿಟಿ ಇಷ್ಟು ಚೆನ್ನಾಗಿರೋ ಬಟ್ಟೆನ ಅಂತ ನೀವೇ ಅನ್ಕೋತೀರಾ. ಓಕೆ, ಇವಾಗ ತಡ ಮಾಡ್ದಂತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ನಾನು ವೆಸ್ಟರ್ನ್ ಟಾಪ್ಸ್ ತೊಗೊಂಡೆ. ಆ್ಯಕ್ಚುಲಿ ಈ ಶಾಪಲ್ಲಿ ಕಾಂಬೋ ಆಫರ್ಸ್ ಇರುತ್ತೆ. ನಾನು ಏನೇನು ತೊಗೊಂಡು ಬಂದೆ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ನಿಮಗೆ ಒಂದೇ ತೋರಿಸ್ತೀನಿ. ಹಾಂ, ನಾನು ಆಗಲೇ ಹೇಳ್ದಂಗೆ ಈ ಶಾಪಲ್ಲಿ ಕಾಂಬೋ ಆಫರ್ಸ್ ಇರುತ್ತೆ. ಸೊ ನಾನು ಕಾಂಬೋ ಆಫರ್ಸಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನ ಫಸ್ಟು ತೋರಿಸ್ಬಿಡ್ತೀನಿ. ಎಷ್ಟೊಂದು ಬಟ್ಟೆ ಇದೆ, ಇವಾಗೆಲ್ಲ ತೆಗಿತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ನನ್ನ ಹತ್ರ ಈ 4 ಡ್ರೆಸ್ಸಸ್ ಇದೆ. ಇದು ಏನೇನಂತ ತೋರಿಸ್ತೀನಿ ಫಸ್ಟ್. ಓಕೆ, ಇವಾಗ ಫಸ್ಟ್ ಟಾಪ್ ತೋರಿಸ್ತೀನಿ, ವೆಸ್ಟರ್ನ್ ಟಾಪು. ನೀವು ನೋಡ್ಬೋದು ಈ ಥರ ಇದೆ ಟಾಪು. ಇದು ಫುಲ್ ಸ್ಲೀವ್ಸ್ ಇದೆ, ಹಾಗೆ ಫ್ರಂಟಲ್ಲಿ ಈ ಥರ ಡಿಸೈನ್ ಇದೆ, ನೋಡ್ಬೋದು. ಈ ಥರ ಫುಲ್ ಸ್ಲೀವ್ಸು. ಆಫೀಸ್ ಗೋಯಿಂಗ್ ವುಮೆನ್ಸಿಗೆ ಮತ್ತು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆಲ್ಲ ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಇದ್ರ ಜೊತೆಗೆ ನಾನು ಈ ಒಂದು ಕಲರ್ ಕೂಡ ತೊಗೊಂಡೆ, ನೀವು ನೋಡ್ಬೋದು. ಇದು ನೆಕ್ ನನಗೆ ತುಂಬ ಇಷ್ಟ ಆಯ್ತು, ನೆಕ್ ಪ್ಯಾಟ್ರನ್ ನೀವು ನೋಡ್ಬೋದು, ಈ ಥರ ಇದೆ. ಇದು ಕೂಡ ಫುಲ್ ಸ್ಲೀವ್ಸೇನೆ. ನನ್ನ ಹತ್ರ ಈ ಕಲರ್ ಯಾವುದು ಟಾಪ್ಸ್ ಇರಲಿಲ್ಲ, ಹಾಗಾಗಿ ತೊಗೊಂಡೆ. ಇದು ನೆಕ್ಕಲ್ಲಿ ಈ ಥರ ಒಂದು ಬಂದಿದೆ, ಒಂದು ಬ್ಯಾಂಡ್ ಥರ. ಸೊ ಓಕೆ, ಇದು ನೋಡಿದ್ರಲ್ಲ, ಕ್ವಾಲಿಟಿಯಲ್ಲಿ ಕೂಡ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು. ನಾನು ಇಲ್ಲಿ ನನಗೆ ಸೈಜಸ್ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇದು XS ಇದೆ, ಬಟ್ ಇದು ನನಗೆ ಕರೆಕ್ಟಾಗಿ ಫಿಟ್ ಆಯಿತು. ಒಂದೊಂದು M ಫಿಟ್ ಆಗ್ತಾಯಿತ್ತು, ಒಂದೊಂದು L ಫಿಟ್ ಆಗ್ತಾಯಿತ್ತು, ಒಂದೊಂದು S ಕೂಡ ಫಿಟ್ ಆಗ್ತಾಯಿತ್ತು. ಸೈಜಸ್ ನೀವು ನೋಡಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಟಾಪ್ ಬಂದು ಇದು ಬ್ಲ್ಯಾಕ್ ಒನ್. ಇದಕ್ಕೆ ಈ ಥರ ಸ್ಲೀವ್ಸ್ ಇದೆ, ನೋಡ್ಬೋದು ನೀವು. ಈ ಥರ ಫುಲ್ ನೆಕ್ ಇರುತ್ತೆ, ಓಕೆನಾ? ಈ ಥರ ಇದೆ. ಇದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ನೋಡಿ, ನಾನು ಹೇಳಿಲ್ವಾ, ಇದು S ಸೈಜಲ್ಲಿದೆ. ಒಂದೊಂದು ಸೈಜಲ್ಲಿ ಸಿಕ್ತು, ಬಟ್ ನಂಗೆ ಇದು ಫಿಟ್ ಆಗ್ತಾ ಇತ್ತು, ಹಾಗಾಗಿ ತೊಗೊಂಡೆ. ನನಗೆ ಬ್ಲ್ಯಾಕ್ ಆ್ಯಕ್ಚುಲಿ ಇಷ್ಟ ಆಗುತ್ತೆ ಜೀನ್ಸ್ ಮೇಲೆಲ್ಲ, ಹಾಗಾಗಿ ತೊಗೊಂಡೆ. ಐ ಹೋಪ್ ನಿಮಗೂ ಇಷ್ಟ ಆಗ್ತಿದೆ ಅಂತ. ಇವಾಗ ನೆಕ್ಸ್ಟ್ ಡ್ರೆಸ್ ನೋಡೋಣ. ನೆಕ್ಸ್ಟ್ ಇದು ಈ ಥರ ಸ್ಲೀವ್ಸ್ ಇದೆ. ಆ್ಯಕ್ಚುಲಿ ಇದು 1 ಪೀಸು, ನೀವು ನೋಡ್ಬೋದು. 1 ಪೀಸ್ ಇದೆ. ಇಲ್ಲಿ ಒಂದು ಸ್ಲಿಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ನೀ ಲೆಂತ್ ಡ್ರೆಸ್ಸು. ಈ ಥರ ಒಂದು ಸ್ಲಿಟ್ ಕೊಟ್ಟಿದ್ದಾರೆ, ಹಾಕಿದ್ರೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ,
ನೋಡ್ಬೋದು ಈ ಥರ ಇದೆ. ಇದು ಬಂದು M to L ಸೈಜಲ್ಲಿದೆ. ನಾನು ಆಗಲೇ ಹೇಳಿದಾಗೆ ಒಂದೊಂದು ಸೈಜಲ್ಲಿದೆ. ನೋಡ್ಬೋದು ಮಟೀರಿಯಲ್ ಕೂಡ ಸ್ವಲ್ಪ ಸ್ಟ್ರೆಚಬಲ್ ಇದೆ. ಆ್ಯಂಡ್ ಇದು ಬಾಡಿ ಕಾನ್ ಡ್ರೆಸ್ಸು. ಮಟೀರಿಯಲ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನನಗೆ ಈ ಕಲರ್ ಕೂಡ ಇಷ್ಟ ಆಯಿತು, ಹಾಗಾಗಿ ಇದನ್ನು ಕೂಡ ತಗೊಂಡೆ. ಇನ್ನೊಂದೇನಂದರೆ ನಿಮ್ಗೆ ಇಲ್ಲಿ ಏನಪ್ಪ ಟ್ವಿಸ್ಟ್ ಅಂದರೆ, ನಾನು ಇವಾಗ ಏನು ತೋರಿಸೋದು ನಾವು 4 ಟಾಪ್ಸ್, 3 ಟಾಪ್ಸ್ ಆ್ಯಂಡ್ 1 ಏನಂತಾರೆ ಇದನ್ನ 1 ಪೀಸ್ ಡ್ರೆಸ್. ಇದಕ್ಕೆ ನಾನು ಎಷ್ಟು ಪೇ ಮಾಡಿರ್ಬೋದು ಅಂತ ನೀವು ಗೆಸ್ ಮಾಡ್ತೀರಾ? ನೋಡೋಣ. ನಾನು ಪ್ರೈಸ್ ಹೇಳೋಕ್ಕೆ ಮುಂಚೆ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ಶಾಕ್ ಆಗಬೇಡಿ, ನಾನು ಈ 4 ಟಾಪ್ಸ್ ಆ್ಯಂಡ್ 3 ಟಾಪ್ಸ್ ಆ್ಯಂಡ್ 1 ಪೀಸ್ ಡ್ರೆಸ್ಸಿಗೆ ಇಂದ ಪೇ ಮಾಡಿರೋದು ಜಸ್ಟ್ 500 ರುಪೀಸ್. 500 ರುಪೀಸಿಗೆ ಈ ನಾನು 4 ಬಟ್ಟೆ ತೊಗೊಂಡಿದ್ದೀನಿ. ಕ್ಯಾನ್ ಯು ಗೆಸ್? ಯಾರಾದರೂ 500 ರೂಪಾಯಿಗೆ ಈ 4 ಜೊತೆ ಬಟ್ಟೆ ಕೊಡ್ತಾರಾ? ಚಾನ್ಸೇ ಇಲ್ಲ. ಈ ಒಂದು ಸಿಂಗಲ್ ಪೀಸ್ ಬಾಡಿಕಾನ್ ಬಟ್ಟೆಗೆ ಕಮ್ಮಿ ಅಂದರೂ 600-700 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಾರ್ಮಲ್ ಟಾಪ್ಸಿಗೆ ಕಮ್ಮಿ ಅಂದರೂ 350 ಚಾರ್ಜ್ ಮಾಡ್ತಾರೆ. ನನಗಿದು ಜಸ್ಟ್ 500ಗೆ 4 ಡ್ರೆಸ್ಸಸ್ ಸಿಕ್ಕಿದೆ, ಅದು ಜಸ್ಟ್ 500ಗೆ. ನನಗಂತೂ ನಂಬಕ್ಕೆ ಆಗಲಿಲ್ಲ. ಎಷ್ಟು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸಖತ್ ಕಾಂಬೋ ಆಫರ್ ಇದು. ನೋಡಿದ್ರಲ್ಲ, 4 ಟಾಪ್ಸಿಗೆ ನಾನು ಜಸ್ಟ್ 500 ಪೇ ಮಾಡಿದೆ ಅಂತ. 500 ಏನು ಜಸ್ಟ್ ಅಲ್ಲ, ಐ ನೋ, ಬಟ್ ನಾನು ತೊಗೊಂಡಿರೋ ಬಟ್ಟೆಗೆ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಮ್ಮಿಗೆ ಸಿಕ್ಕಿದೆ ನನಗೆ. ನಿಮಗೆಲ್ಲ ಏನಾದರೂ ಇದು ಇಷ್ಟ ಆಗಿದ್ದರೆ, ನಿಮಗೇನಾದರೂ ನೀವು ಬೈ ಮಾಡಬೇಕಂತ ಅನ್ಕೋತಿದ್ರೆ, ನಿಮಗೆ ಶಾಪ್ ಡೀಟೇಲ್ಸ್ ಬೇಕಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಶಾಪ್ ಡೀಟೇಲ್ಸ್ ಕೊಡ್ತೀನಿ. ಇದು ಯಾವುದೇ ಥರ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ಯಾವುದೋ ಹೇಳಿದ್ನಲ್ಲ, ರ್ಯಾಂಡಮ್ ವಿಡಿಯೋ ನೋಡುವಾಗ ನೋಡಿ ಓಕೆ ಕಲೆಕ್ಷನ್ಸ್ ಹೇಗಿದೆ ನೋಡೋಣ, ಹೇಗೋ ಮಲ್ಲೇಶ್ವರಮಿಗೆ ಹೋಗ್ತಾ ಇದ್ದೀನಲ್ಲ ಶಾಪಿಂಗ್ಗೆ ಅಂತ ಹೇಳಿಬಿಟ್ಟು ಹೋಗಿ ಟ್ರೈ ಮಾಡೋಣ ಅಂತ ಹೋದೆ. ಅದೇ ಹೇಳಿದ್ರೆ ನಂಗೆ ಶಾಕ್ ಆಯಿತು, ಇಷ್ಟು ಕಮ್ಮಿಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಗ್ತಾ ಇದೆಯಲ್ಲ ಅಂತ. ಓಕೆ ನಾನು ತೊಗೊಂಡು ಬಂದೆ. ನಿಮಗೂ ಏನಾದರೂ ಶಾಪ್ ಡೀಟೇಲ್ಸ್ ಬೇಕಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ ಯಾವ ಶಾಪು, ಎಲ್ಲಿರೋದು ಏನು ಅಂತ. ಒಟ್ಟು ಈ ಶಾಪ್ ಇರೋದು ಮಲ್ಲೇಶ್ವರಮಲ್ಲಿ. ಹಾಗೆ ನೆಕ್ಸ್ಟ್ ನಾನು ಸಲ್ವಾರ್ಸ್ ತೊಗೊಂಡು. ಓಕೆ, ನಾನು ಇನ್ನು ಕೆಲವೊಂದು ಏನಂತಾರೆ ಸಲ್ವಾರ್ ಟಾಪ್ಸ್ ತೊಗೊಂಡಿದ್ದೀನಿ, ಕುರ್ತಾ ಟಾಪ್ಸ್ ತೊಗೊಂಡಿದ್ದೀನಿ. ಆಫೀಸಿಗೆಲ್ಲ ಕ್ಯಾಶುವಲ್ ಆಗಿ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಅದನ್ನು ತೋರಿಸ್ತೀನಿ. ಅದು ಕೂಡ ಕಾಂಬೋ ಆಫರೇ, ಬಟ್ ಅದೇನಂದರೆ 1000 ರುಪೀಸಿಗೆ 4 ಕೊಡ್ತಾರೆ. 4 ಸೆಟ್ ಆಫ್ 4 ಓನ್ಲಿ ಟಾಪ್ಸ್ ಇರುತ್ತೆ. ನೋ ಲೆಗಿನ್, ನೋ ಪ್ಯಾಂಟ್ಸ್, ನಥಿಂಗ್. ಆ್ಯಂಡ್ ಅಲ್ಲಿ ಹಾಗೆ ಓನ್ಲಿ ವುಮೆನ್ಸ್ ವೇರ್ ಅಲ್ಲ, ಅದ್ರ ಜೊತೆ ಮೆನ್ಸ್ ವೇರ್ ಕೂಡ ಸಿಗುತ್ತೆ. ಸ್ವೆಟ್ ಟಿ ಶರ್ಟ್ಸ್ ಅದು ಇದು ಎಲ್ಲ ಸಿಗುತ್ತೆ. ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಹಾಗೆಯೇ ಲೆಗ್ಗಿನ್ ಕೂಡ ಕಾಂಬೋ ಆಫರ್ ಇದೆ. ಪ್ಲಾಜೋ ಪ್ಯಾಂಟ್ಸ್ ಕೂಡ ಆಫರಲ್ಲಿದೆ. ಕಾಂಬೋ ಆಫರ್ಸ್ ಕೊಡ್ತಾರೆ. ನಿಮಗೆ ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆ, ಇವಾಗ ನನ್ನ ಕುರ್ತಾಸ್ ಕಲೆಕ್ಷನ್ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ದ ಫಸ್ಟ್ ಒನ್ ಈಸ್ ದಿಸ್ ಒನ್. ನೋಡ್ಬೋದು, ಇದು ನಾರ್ಮಲ್ ಟಾಪ್ಸ್. ಇದು ಇಷ್ಟು ಸ್ಲೀವ್ಸ್ ಇದೆ, ಈ ಥರ ಪ್ಯಾಟ್ರನ್ ಇದೆ. ನೋಡಿದ್ರಲ್ಲ, ಈ ಥರ ಇದೆ, ಈ ಥರ ಇದೆ. ಇದು ಬಂದು ನನಗೆ ಆ್ಯಕ್ಚುಲಿ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಸಿಕ್ತು, ನನ್ನ ಸೈಜ್ ಸಿಗಲಿಲ್ಲ. ಓಕೆ, ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ, ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆಯಲ್ಲ ಅಂತ ತೊಗೊಂಡೆ. ಇದು ಎಲ್ಲಲ್ಲಿದೆ, ಬಟ್ ಇದು ನನಗೆ ಸ್ವಲ್ಪ ಲೂಸ್ ಆಗುತ್ತೆ, ಬಟ್ ಇಟ್ಸ್ ಓಕೆ, ಸ್ಟಿಚ್ ಮಾಡಿಸ್ಕೊಂಡ್ರೆ ಆಗುತ್ತೆ. ಇದು ಒಂದು ಟಾಪ್ ತೊಗೊಂಡೆ. ಇದ್ರ ಜೊತೆಗೆ ಇನ್ನು ಒಂದು ಟಾಪ್ ತೊಗೊಂಡೆ. ಆ್ಯಕ್ಚುಲಿ 1000ಗೆ 4. ನೆಕ್ಸ್ಟ್ ಒನ್ ಬಂದು ಈ ಪಿಂಕ್ ಒನ್. ಈ ಪಿಂಕ್ ಮೇಲೆ ನನಗೆ ಈ ಗೋಲ್ಡಲ್ಲಿ ಮಾಡಿರೋದೆಲ್ಲ ಇಷ್ಟ ಆಯಿತು. ಆ್ಯಂಡ್ ಇದು ಸಿಂಗಲ್ ಸ್ಟ್ರ್ಯಾಪ್ಸ್ ಟಾಪು. ಇದು ಅಡ್ಜಸ್ಟಬಲ್ ಕೂಡ ಇದೆ. ನಿಮಗೆ ಟೈಟ್ ಲೂಸ್ ಬೇಕಂದರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಕೂಡ ಸೈಡ್ ಕಟ್ ಟಾಪೇನೆ. ಆ್ಯಂಡ್ ಲೆಂತ್ ಕೂಡ ತುಂಬ ಇದೆ, ನೀಗಿನ್ನ ತುಂಬ ಕೆಳಗೆ ಬರುತ್ತೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ನೀವು ನೋಡ್ಬೋದು, ಈ ಥರ ಇದೆ ವರ್ಕ್ ಎಲ್ಲ. ಇದು ಕೂಡ ನಾನು L ಸೈಜಲ್ಲಿ ತೊಗೊಂಡಿದ್ದೀನಿ, ಬಟ್ ಇದು ನನಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಇದೇನು ಆಲ್ಟ್ರೇಷನ್ ಏನು ಬೇಡ. ಇದು ನಾನು L ಸೈಜಲ್ಲಿ ತೊಗೊಂಡಿದ್ದೀನಿ. ಇದು ನನಗೇನು ಆಲ್ಟ್ರೇಷನ್ ಬೇಡ. ಇದು ನನಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಬಟ್ಟೆ ಮಟೀರಿಯಲ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಹಾಗಾಗಿ ತೊಗೊಂಡೆ. ಇದ್ರ ಜೊತೆಗೆ ಅಗೇನ್ ಬ್ಲ್ಯಾಕ್ ಇಸ್ ಮೈ ಫೇವ್ರೇಟ್ ಕಲರ್. ಇದೊಂದು ಕ್ಯಾಶುವಲ್ ಟಾಪ್ ತೊಗೊಂಡೆ.
ಇದು ಬ್ಲ್ಯಾಕ್. ಇದು ಇಷ್ಟು ಸ್ಲೀವ್ಸ್ ಇದೆ, 3/4 ಸ್ಲೀವ್ಸ್ ಬರುತ್ತೆ. ಹಾಗೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ನೋಡ್ಬೋದು, ಈ ಥರ ಇದೆ. ಇಲ್ಲೆಲ್ಲ ಬಟನ್ ವರ್ಕ್ ಇದೆ. ಈ ಥರ ನಾರ್ಮಲ್ ಕುರ್ತಾ. ಇದು ಬಂದು ಎಸ್ ಸೈಜಲ್ಲಿದೆ. ಇದು ಕೂಡ ನನಗೆ ಪರ್ಫೆಕ್ಟ್ ಫಿಟ್ ಆಗುತ್ತೆ. ಇದು ಕೂಡ ಮಟೀರಿಯಲ್ ತುಂಬ ಚೆನ್ನಾಗಿದೆ. ಇದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಬಟ್ ಇಟ್ಸ್ ಓಕೆ, ನಂಗೆ ಇಷ್ಟ ಆಯಿತು. ಬ್ಲ್ಯಾಕ್ ಅಲ್ವಾ, ಆಸ್ ಐ ಸೆಡ್ ಬ್ಲ್ಯಾಕ್ ಇಸ್ ಮೈ ಫೇವ್ರೇಟ್. ಓಕೆ, ಈ ಬ್ಲ್ಯಾಕ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಟಾಪ್ ಇದೆ. ಅದು ಬಂದು ದಿಸ್ ಒನ್, ದ ಪಿಂಕ್ ಒನ್. ಪಿಂಕ್ ಮೇಲೆ, ಲೈಟ್ ಪಿಂಕ್ ಮೇಲೆ ಗ್ರೀನ್ ಮತ್ತು ಡಾರ್ಕ್ ಪಿಂಕ್ ಆರ್ ರೆಡ್ ಸಮಥಿಂಗ್ ಏನೋ ಡಿಸೈನ್ಸ್ ಇದೆ. ಇದು ಈ ಥರ ಇದೆ. ಇದು ಬಂದು ಅಂಬ್ರೆಲಾ ಟಾಪು ನೋಡ್ಬೋದು, ಈ ಥರ ಇದೆ. ಕಾಲರಲ್ಲೆಲ್ಲ ಈ ಥರ ವರ್ಕ್ ಮಾಡಿದ್ದಾರೆ. ಹಾಗೆ ಇದು ಕೂಡ 3/4 ಸ್ಲೀವು. ನಾನು ಹೇಳಿದಾಗೆ ಇದು ಅಂಬ್ರೆಲಾ ಡ್ರೆಸ್ಸು. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ನೋಡ್ಬೋದು, ಕಾಟನ್ ಮಟೀರಿಯಲ್ ಇದೆ. ಇದು ಆಲ್ರೆಡಿ ಟ್ರೈ ಮಾಡಿ ಎಲ್ಲೆಲ್ಲೋ ಹಾಕಿ ಐರನ್ ಎಲ್ಲ ಹೋಗಿದೆ, ಏನು ಅನ್ಕೋಬೇಡಿ. ನೋಡಿ, ಈ ಥರ ಫ್ರಂಟಲ್ಲಿ ಈ ಥರ ಬೀಟ್ಸ್ ಇದೆ. ಈ ಥರ ಇದು ಏನೋ ಓಪನ್ ಮಾಡ್ಬೋದು, ಬಟನ್ಸ್ ಆ ಥರ. ಯಾ, ನೋಡಿದ್ರಲ್ಲ ಇದು. ಸೊ ನಾನು ಈ ಫೋರ್ ಟಾಪ್ಸಿಗೆ ಪೇ ಮಾಡಿರೋದು 1000 rupees. 1000ಗೆ 4 ಈ ಟಾಪ್ಸಿಗೆ. ಈ ಟಾಪ್ಸ್ ಎಲ್ಲ ಚೆನ್ನಾಗಿದೆ. ಆಫೀಸಿಗೆಲ್ಲ ಆರಾಮ್ಸೆ ಹಾಕೊಂಡು ಹೋಗ್ಬೋದು. ಕಾಲೇಜ್ ಗೋಯಿಂಗ್ ಗರ್ಲ್ಸು, ಯಾರಾದರೂ ಟ್ರೆಡಿಷ್ನಲ್ ಆಗಿ ವೇರ್ಸ್ ಇಷ್ಟಪಡ್ತೀರಾ, ಎಥ್ನಿಕಲ್ ವೇರ್ಸ್ ಇಷ್ಟಪಡ್ತೀರಾ ಅಂದರೆ ಇದನ್ನು ನೀವು ಆರಾಮ್ಸೆ ತೊಗೋಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಹೇಳ್ದಾಗೆ. ಅದು ಬಿಟ್ಟರೆ ಇದಿಷ್ಟು ನಾನು ಒಂದು ಶಾಪಲ್ಲಿ ತೊಗೊಂಡೆ. ಹಾಗೆ ನನ್ನ ಫಿಯಾನ್ಸೆ ಬಂದು 2 ಸ್ವೆಟ್ ಟಿ ಶರ್ಟ್ಸ್ ತೊಗೊಂಡ್ರು. ಅದು ಕೂಡ ಅಷ್ಟೇ 500ಗೆ 2 ಸ್ವೆಟ್ ಟಿ ಶರ್ಟ್ಸ್ ಇತ್ತು. ಅವರು ಅದನ್ನು 2 ತೊಗೊಂಡ್ರು. ಹಾಗೆ ಅದು ಬಂದು 1000ಗೆ ಐ ಥಿಂಕ್ 5 ಇತ್ತು ಅನಿಸುತ್ತೆ. 5 ಸ್ವೆಟ್ ಟಿ ಶರ್ಟ್ಸು, 4 ಸ್ವೆಟ್ ಟಿ ಶರ್ಟ್ಸು ಇತ್ತು, ನಂಗೆ ಗೊತ್ತಿಲ್ಲ. ಅವ್ರು ಜಸ್ಟ್ ನಂಗೆ 2 ಸಾಕು ಅಂತ ಹೇಳಿ 2 ತೊಗೊಂಡ್ರು. ಸೊ ನಾವು ಅದಕ್ಕೆ 500 ಪೇ ಮಾಡಿದ್ವಿ. ಇದೆಲ್ಲ ನಾನು ಒಂದು ಶಾಪಲ್ಲಿ ತೊಗೊಂಡಿದ್ದು ತೋರಿಸೋಣ. ನೆಕ್ಸ್ಟ್ ನಾನು 8th ಕ್ರಾಸಲ್ಲಿ ಜೀನ್ಸಿಗೆ 2 ಟಾಪ್ಸ್ ತೊಗೊಂಡೆ, ಅದನ್ನು ತೋರಿಸ್ತೀನಿ. ಒಂದು ಬಂದು ಈ ಥರ ಸ್ಲೀವ್ಲೆಸ್ ಇದೆ. ಇದು ಈ ಥರ ಟಾಪ್ಸು. ಇದಕ್ಕೆ ಬ್ಯಾಕ್ ಸೈಡಲ್ಲಿ ಜಿಪ್ ಕೊಟ್ಟಿದ್ದಾರೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ನೋಡ್ಬೋದು. ಇಷ್ಟು ಲಾಂಗ್ ಜಿಪ್ ಇದೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಸೊ ಹಾಗಾಗಿ ನಾನು 2 ತೊಗೊಂಡೆ. ಇದು ನಾನು ಸ್ಟ್ರೀಟ್ ಸೈಡ್ ಮಾರ್ತಾ ಇರ್ತಾರಲ್ಲ ಅವ್ರ ಹತ್ರ ತೊಗೊಂಡಿದ್ದು. ಇದ್ರ ಜೊತೆಗೆ ಇದು ಬಂದು ಕಾಟನ್ ಮೆಟೀರಿಯಲ್ಲು, ನೋಡ್ಬೋದು ನೀವು. ಈ ಕಲರ್ ಬಂದು ತೊಗೊಂಡೆ. ಇದು ಕೂಡ ಸೇಮ್ ಇದೆ ಥರ ಪ್ಯಾಟ್ರನ್ನೇ. ಇದು ಕೂಡ ಸ್ಲೀವ್ಲೆಸ್, ಹಾಗೆ ಇದು ಕೂಡ ಜಿಪ್ ಇದೆ, ನೀವು ನೋಡ್ಬೋದು. ಇದು 2 ಬಂದು 2ರಿಂದ 400 ಆಯಿತು. 200 ಈಚ್ ಬಿತ್ತು ನನಗೆ. ನೋಡಿದ್ರಲ್ಲ, ಮಲ್ಲೇಶ್ವರಮಲ್ಲೇ ಯಾರು 200 ಕಮ್ಮಿ ಟಾಪ್ಸ್ ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ಯಾರು 500ಗೆ 4 ಟಾಪ್ಸ್ ಕೊಡ್ತಾರೆ ಹೇಳಿ? ಸೊ ಅಮೇಝಿಂಗ್ ಡೀಲ್ ಅಲ್ಲ? ಹಾಂ, ಓಕೆ. ಈ 2 ಟಾಪ್ಸ್ ತೊಗೊಂಡೆ. ಅದಾದಮೇಲೆ ನಾನು ಮಲ್ಲೇಶ್ವರಮಲ್ಲಿ ಒಂದು ಜ್ಯುವೆಲ್ರಿ ತೊಗೊಂಡೆ. ಇದು ಆಕ್ಸಿಡೈಸ್ ಜ್ಯುವೆಲ್ರಿ, ರೋಡ್ ಸೈಡ್ ಇಟ್ಕೊಂಡಿದ್ರು. ನನಗೆ ಇಷ್ಟ ಆಯಿತು ನೋಡಿ, ಓಕೆ ಅಂತ ಬೈ ಮಾಡಿದೆ. ನೀವು ನೋಡ್ಬೋದು, ಈ ಥರ ಇದೆ. ಪಿಕಾಕ್ ಡಿಸೈನ್ ಇದೆ. ಐ ವಿಲ್ ಶೋ ಯು ಹೇಗೆ ಕಾಣುತ್ತೆ ಅಂತ ವೇರ್ ಮಾಡಿ. ನೋಡಿ, ಈ ಥರ ಇದೆ. ಚೆನ್ನಾಗಿದೆ ಅಲ್ಲ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಬಂದಿದೆ, ನೀವು ನೋಡ್ಬೋದು. ಈ ಥರ ಇದೆ. ಚೆನ್ನಾಗಿದೆ ಅಲ್ಲ? ನಂಗೆ ಇಷ್ಟ ಆಯಿತು. ನೋಡಿದ್ರಲ್ಲ, ಚೆನ್ನಾಗಿದೆ ಅಲ್ಲ? ನಾನು ಈ ನೆಕ್ ಪೀಸಿಗೆ ಪೇ ಮಾಡಿದ್ದು ಬಂದು 200 rupees. ನನಗೆ ವರ್ತ್ ಅನ್ನಿಸ್ತು. ನನಗೆ ಆಕ್ಸಿಡೈಸ್ ಜ್ಯುವೆಲ್ರೀಸ್ ತುಂಬ ಇಷ್ಟ ಆಗುತ್ತೆ. ಸೊ ಐ ಲೈಕ್ ಇಟ್. ಹಾಗೆ ಫ್ಯೂಚರಲ್ಲಿ ನನ್ನ ವೆಡ್ಡಿಂಗ್ ಕೂಡ ಇರೋದ್ರಿಂದ ಯಾವುದಾದ್ರೂ ಇವೆಂಟಿಗೆ ಹಾಕೊಬೋದು. ಸೊ ಬಂದು ತೊಗೊಂಡಿದ್ದೀನಿ. ಎಷ್ಟು ಪ್ರಿಟಿಯಾಗಿದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ತುಂಬ ಚೆನ್ನಾಗಿದೆ.
ನೆಕ್ಸ್ಟ್ ಮತ್ತೇನು ತೊಗೊಂಡೆ ಅಂತ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ನಾನು ಒಂದು ಬ್ಯಾಗ್ ತೊಗೊಂಡಿದ್ದೀನಿ. ಇದು ನೋಡ್ಬೋದು ಈ ಥರ ಇದೆ. ಇದಕ್ಕೆ ಈ ಥರ ಚೈನ್ ಇದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಹಾಗಾಗಿ ತೊಗೊಂಡೆ. ನಾನು ಇದನ್ನು ಮಲ್ಲೇಶ್ವರಮಲ್ಲೆಲ್ಲ ಶಾಪ್ ಮಾಡಿದ್ದು. ಇದು ಬಂದು ನಾನು ಬೇರೆ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಕಂಪಾರ್ಟ್ಮೆಂಟ್ಸ್ ಒಳಗೆ ಈ ಥರ ಇದೆ. ಕವರ್ ಏನು ಇನ್ನೂ ತೆಗ್ದಿಲ್ಲ, ನಾನು ತೆಗಿಬೇಕು. ಓಕೆ, ಪ್ರಿಟಿ ಗುಡ್, ಚೆನ್ನಾಗೇ ಇದೆ. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು 300, ಐ ಥಿಂಕ್ 250 or 300 ಪೇ ಮಾಡಿದ್ದೀನಿ. ಎಕ್ಸಾಕ್ಟಾಗಿ ನೆನಪಾಗ್ತಾ ಇಲ್ಲ, ಬಿಕಾಸ್ ಇದ್ರ ಜೊತೆ ಇನ್ನೂ ಸ್ವಲ್ಪ ಬೇರೆ ಏನೋ ತೊಗೊಂಡ್ರು, ಹಾಗಾಗಿ ನಂಗೆ ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್. ಇದೊಂದು ಬ್ಯಾಗ್ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ಸ್ಲಿಪ್ಪರ್ಸ್ ತೊಗೊಂಡೆ. ಸ್ಯಾಂಡಲ್ಸ್ ಇದು ಬಂದು ಫ್ಲ್ಯಾಟ್ ಇದೆ. ಇದನ್ನು ಕೂಡ ನಾನು ಇದು ಎಲ್ಲಿ ತೊಗೊಂಡಿದ್ದೆ ಅಂದರೆ ನವರಂಗಲ್ಲಿ ಬಸವೇಶ್ವರ ಕಾಲೇಜ್ ಸೈಡ್ ಹೋಗ್ತೀವಲ್ಲ, ಅಲ್ಲಿ ತೊಗೊಂಡಿದ್ದು. ನೋಡ್ಬೋದು, ಇದು ಈ ಥರ ಇದೆ. ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಹಾಗೆ ನೀವೇನಾದರೂ ಕ್ರಾಕ್ಸ್ ಎಲ್ಲ ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಈ ಶಾಪಲ್ಲಿ. ಇಲ್ಲೂ ಕೂಡ ಕಾಂಬೋ ಆಫರ್ಸ್ ಇರುತ್ತೆ. ಸೊ ನಿಮ್ಗೇನಾದರೂ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ. ನಾವು ಕೂಡ ಕ್ರಾಕ್ಸ್ ತೊಗೊಂಡ್ವಿ, ಅದು ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಗೆ. ಒರಿಜಿನಲ್ ಕ್ರಾಕ್ಸ್ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇವಾಗ ಮೇನ್ ಪರ್ಪಸ್ ಏನಕ್ಕೆ ಶಾಪಿಂಗ್ ಹೋಗಿದ್ನೋ ಆ ಐಟಮ್ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇದೆಯಲ್ಲ, ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ಳೋಣ ಅಂತ ಹೋಗಿದ್ದಿದ್ದು. ಬಟ್ ಹೇಗೂ ಶಾಪಿಂಗ್ ಎಲ್ಲ ಸಂಡೇ ಹೋಗ್ತಾ ಇದ್ದೀನಲ್ಲ, ಓಕೆ ನೋಡೋಣ, ಟ್ರೈ ಮಾಡೋಣ ಏನೇನು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ. ಇವಾಗ ಸ್ಯಾರಿ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಇಷ್ಟ ಆಯಿತಾ ಏನು ಅಂತ. 1 second, ಐ ವಿಲ್ ಶೋ ಯು ದ ಸ್ಯಾರಿ. ತೋರಿಸ್ತೀನಿ. ನಾನು ತೊಗೊಂಡಿದ್ದು ಬಂದು ಈ ಸಾರಿ. ಆ್ಯಕ್ಚುಲಿ ಇದನ್ನು ನಾನು ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಇದು ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಇಟ್ಟಿರೋದು. ನಾವು ನಮ್ಮನೆ ವರಮಹಾಲಕ್ಷ್ಮಿ ಗುಡ್ಸಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಸ್ಯಾರಿ ಅಂತ. ನನಗೆ ಇದು ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಜಸ್ಟ್ ಇಷ್ಟು ತೋರಿಸ್ಬೋದು ಅಷ್ಟೇ. ಈ ಥರ ಇದೆ, ಈ ಥರ ಪ್ಯಾಟರ್ನ್. ಇದು ಬಾರ್ಡರ್, ಈ ಸ್ಯಾರಿ ಫುಲ್ ಈ ಥರನೇ ಇದೆ. ಇದು ಬಾರ್ಡರ್ ನೋಡ್ಬೋದು. ನನಗೆ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ, ನಿಮಗೆ ತೋರಿಸ್ದೆ ಏನೇನಂತ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾ ಮುಖ್ಯ. ಹಾಗೆಯೇ ಬೆಲ್ ಬಟನ್ನ ಆನಲ್ಲಿ ಇಡಿ. ನೀವು ಆನಲ್ಲಿ ಇಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗೆ ನೀವು ನಾನು ಹಾಕೋ ವಿಡಿಯೋನ ಬೇಗ ನೋಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.